ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ರಿ ಎಲ್ಲರೂ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿರುತ್ತೆ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ವ್ಲಾಗ್ ಚಾನಲ್. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಟೈಮ್ ಈಗ 6:05. 5:30 ಅಲಾರಾಮ್ ಇಟ್ಕೊಂಡು ಇರ್ತೀನಲ್ವಾ, ಡೈಲಿ 5:30 ಹೇಳ್ತೇನೆ. ಅದು ಒಂದೊಂದು ದಿನ ಮಾತ್ರ ಏನಾಗುತ್ತೆ ಅಂದರೆ ಒಂದು 10 ಮಿನಿಟ್ಸ್ ಲೇಟಾಗಿ ಹೇಳೋಣ ಅಂತ ಅಂದ್ಕೊಂಡೆ. ಹಾಗೆ ಅಂದ್ಕೊಂಡಾಗ ಇವತ್ತು ಕರೆಕ್ಟ್ 5:30 ಹೇಳೋದು. 5:50 ಎದ್ದೆ. ಸ್ನೂಸ್ ಮಾಡಿ 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 5:50 ಎದ್ದೆ. ಎದ್ದು ಫ್ರೆಶ್ ಅಪ್ ಆಗಿ ಹೊಸ್ತಿಲೆಲ್ಲ ಬರ್ಕೊಂಡು ಬಂದೆ. ಈಗ ಕಿಚನಿಗೆ ಬಂದೆ. ಡ್ಯೂಟಿ ಸ್ಟಾರ್ಟ್ ಅಲ್ವಾ? ನಮ್ಮದು ಹೆಣ್ಮಕ್ಳು ಡ್ಯೂಟಿ ಸ್ಟಾರ್ಟ್ ಆಗೋದೇ ಕಿಚನ್ನಿಂದ. ಏನಂತೀರಿ ಫ್ರೆಂಡ್ಸ್? ಬಿಸಿನೀರು ಕೂಡ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇವತ್ತು ಏನು ಜ್ಯೂಸ್ ಮಾಡ್ತಾ ಇಲ್ಲ. ಇವತ್ತು ಬೇಡ ಅನಿಸ್ತು, ಹಾಗಾಗಿ ಜ್ಯೂಸ್ ಮಾಡ್ತಾ ಇಲ್ಲ. ಬಿಸಿನೀರು ಕುಡಿಯೋದು, ವಾಕಿಂಗ್ ಹೋಗೋದು ಮತ್ತು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋದು. ಇವತ್ತು ಬ್ರೇಕ್ಫಾಸ್ಟಿಗೆ ಇದು ಗೋಧಿ ಕಡಿ ರವ, ಇದು ಉಪ್ಪಿಟ್ಟು ಮಾಡು ಅಂತ ನಿನ್ನೆನೆ ಅನ್ನಾಗ ಹೇಳಿದ್ಲು. ಹಾಗಾಗಿ ಉಪ್ಪಿಟ್ಟು ಮಾಡಲಿಕ್ಕೆ ಇದು ಸ್ವಲ್ಪ ಬೇಯಿಸ್ಕೊಳ್ಬೇಕಲ್ವಾ? ಈಗ ಬೇಯಿಸ್ಕೊಳ್ಬೇಕೀಗ. ತುಂಬ ಚೆನ್ನಾಗಿರುತ್ತೆ, ಅಪರೂಪಕ್ಕೆ ಮಾಡಬೇಕಿದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗೋಧಿ ಕಡಿ ರವ. ಈ ಗೋಧಿ ಕಡಿ ರವ ತುಂಬಾ ದಿನ ಆಯ್ತು ತಂದು. ನಾನು ತಂದ ಮೇಲೆ ಒಂದ್ಸಲ ಏನೋ ಮಾಡಿದ್ದೆ, ಹಾಗಾಗಿ ಈಗ 2ನೇ ಸಲ ಮಾಡ್ತಾ ಇದ್ದೇನೆ. 2 ಲೋಟ ಪೂರ್ತಿ ಹಾಕೋದಿಲ್ಲ, 1.5 ಕಪ್ ಅಷ್ಟು ತಗೊಂಡಿದ್ದೆ ರವ. ಇದನ್ನ ಚೆನ್ನಾಗಿ ತೊಳ್ಕೊಳ್ತೇನೆ. ಅಂದ್ರೆ ತುಂಬಾ ದಿನ ಆಗಿತ್ತಲ್ವಾ ತಂದು, ಹಾಗಾಗಿ ಒಂದ್ 2-3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಇದನ್ನ ಏನೇ ಆದ್ರೂ ಒಂದ್ 2-3 ಸಲ ತೊಳೆಯೋದು. ಈಗ ತೊಳ್ಕೊಂಡು ಆಮೇಲೆ ಅದನ್ನ ಬೇಯಿಸ್ಲಿಕ್ಕೆ ಇಡ್ತೇನೆ. ಇದು ಮಾತ್ರ ಸೂಪರ್ ಆಗಿರುತ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಅನ್ಕೊಂಡೆ. ಯಾವಾಗ್ಲೂ ಒಂಥರ ಮಾಡಿದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡ್ಕೊಳ್ಬಹುದು. ಆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರವಾನ ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡೆ. ಚೆನ್ನಾಗಿ ಬೇಯಬೇಕು, ಮೆತ್ತಗಾಗಿ ಬೇಯಬೇಕು. ಬೇಯಲಿಕ್ಕೆ ಇಟ್ಕೊಂಡು ನಾನು ಬಿಸಿನೀರು ಕುಡಿತಾ ಇದ್ದೆ. ನಮ್ಮನೆಯವರೇನೋ ಮಾತಾಡ್ತಾ ಇದ್ರು, ಹಾಗೆ ಅವ್ರ ಜೊತೆ ಮಾತಾಡ್ತಾ ನಾನು ನೀರು ಕುಡಿತಾ ಇದ್ದೆ. ಇದು ಡೈಲಿ ರೂಟೀನ್. ಇವತ್ತು ಜ್ಯೂಸ್ ಮಾಡ್ತಾ ಇಲ್ಲ, ಬಿಸಿನೀರು ಕುಡಿಯೋದು ಅಷ್ಟೇನೆ. ವಾಕಿಂಗ್ ಹೋಗಿ ಬಂದು ಸ್ನಾನ ಮಾಡಿ ಈಗ ದೇವರಿಗೆ ನಮಸ್ಕಾರ ಕೂಡ ಮಾಡ್ತೇನೆ. ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೊರಗಡೆನೂ ಕೂಡ ತುಳಸಿ ಕಟ್ಟೆಗೂ ನಮಸ್ಕಾರ ಮಾಡಿ ಬರ್ಬೇಕೀಗ. ಬೆಳಿಗ್ಗೆ ಸ್ನಾನ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ರವೆ ಉಪ್ಪಿಟ್ಟಿಗೆ ಒಗ್ಗರಣೆಗೆಲ್ಲ ಸಾಸಿವೆ ಸ್ವಲ್ಪ, ಆಮೇಲೆ ಹಸಿಮೆಣಸು 2 ಮೆಣಸು ತಗೊಂಡಿದ್ದೆ. ಸ್ವಲ್ಪ ಮೆಣಸು ಖಾರ, ಅಂದ್ರೆ ಖಾರ ಇದ್ರೆ ಚೆನ್ನಾಗಿರುತ್ತೆ, ಯಾವುದೇ ಆಗಲಿ ಸ್ವಲ್ಪ ಖಾರ ಇರಬೇಕು. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಫ್ರೈ ಮಾಡ್ಕೊಂಡೆ. ಹಾಗೆ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ 2 ಈರುಳ್ಳಿ ತಗೊಂಡಿದ್ದೆ ಅಷ್ಟೇನೆ. ಚೆನ್ನಾಗಿ ಮೆತ್ತಗಾಗಬೇಕು. ಇದು ಕೂಡ ಮೆತ್ತಗಾದ ನಂತರ ಟೊಮೆಟೊ ಹಾಕೋಬೇಕು. ನಾನು ಯಾವಾಗಲೂ ಟೊಮೆಟೊ ಹಾಕ್ತಾ ಇರಲಿಲ್ಲ, ಇವತ್ತು ಟೊಮೆಟೊ ಹಾಕಿ ಮಾಡೋಣ ಅಂತು, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅಷ್ಟೇನೆ. ಕೊತ್ತಂಬರಿ ಸೊಪ್ಪು ಕೂಡ ತಗೊಂಡು ಬಂದೆ. ಅನಗ ಇಲ್ಲಿ ಸೈನ್ ಹಾಕ್ಸ್ಕೊಳ್ಲಿಕ್ಕೆ ಬಂದ್ಲು ನೋಡಿ. ಅವಳಿಗೆ ವ್ಯಾಕ್ಸಿನ್ ಕೊಡೋದಿದ್ರೆ ಅಥವಾ ಕೊಡ್ಲಿಲ್ಲ ಅಂದ್ರೂ ಕೂಡ ಪರ್ಮಿಷನ್ ಲೆಟರ್ ತಗೊಂಡ್ ಬಾ ಅಂತ ಹೇಳಿದಂತೆ. ಹಂಗಾಗಿ ನಾನು ಬೇಡ ಅಂತ ಸೈನ್ ಹಾಕೊಟ್ಟೆ. ಇಷ್ಟು ಬೇಗ ಬೇಡ, ನೋಡೋಣ ಮುಂದೆ ಅಂತ ಹೇಳಿ. ನಿನ್ನೆ ಸ್ಕೂಲಲ್ಲಿ ಮೀಟಿಂಗ್ ಇತ್ತಲ್ವಾ, ಹಂಗಾಗಿ ನಾನು ಹೋಗಿದ್ದೆ. ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರು, ವ್ಯಾಕ್ಸಿನ್ ಕೊಡೋದಂತ ಹೇಳಿ. ಅಂದ್ರೆ 11ಗೆ ಕೊಡೋದಿತ್ತು, ಹಾಗಾಗಿ ಬೇಡ ಅಂತ ಹೇಳಿ ನಾನು, ಅಂದ್ರೆ ಎಕ್ಸಾಮ್ಸ್ ಎಲ್ಲ ಇದೆಯಲ್ವಾ, ಹಾಗಾಗಿ ಬೇಡ ಅಂತ ನಾನು ಸೈನ್ ಹಾಕೊಟ್ಟೆ. ಹಂಗೆ ಸ್ವಲ್ಪ ಉಪ್ಪು ಹಾಕೊಂಡೆ, ಸ್ವಲ್ಪ ಅರಿಶಿನ ಇಟ್ಟು. ಆಮೇಲೆ ನೋಡಿ, ಇದು ರವ ಅದನ್ನ ಬೇಯಿಸಿ ಸೈಡಿಗೆ ಇಟ್ಕೊಂಡಿದ್ನಲ್ವಾ, ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಿ. ಗೋಧಿ ಕಡಿ ರವ ಅಂತೂ ಎಲ್ಲಾ ಕಿರಾಣಿ ಸ್ಟೋರ್ಸ್ ಅಲ್ಲೂ ಸಿಗತ್ತೆ. ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಾವು ಮಾಡೋದು ಅಪರೂಪ. ಇವತ್ತು ಯಾಕೋ ನಮ್ಮ ಮನಗಂಗೆ ನೆನಪಾಯ್ತೇನೋ ಗೊತ್ತಿಲ್ಲ, ಅದನ್ನೇ ಮಾಡು ಅಂತ ಹೇಳಿದ್ ನಿನ್ನೆ ರಾತ್ರಿನೇ. ಸ್ವಲ್ಪ ಅರ್ಧ ಕಾಯಿಯಷ್ಟು ಕಾಯಿ ತುರಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು, ಇಷ್ಟೇನೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ಬಿಟ್ರೆ
ಗೋಧಿ ಕಡಿ ರವೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಒಬ್ಬೊಬ್ರು ಸಕ್ಕರೆ ಹಾಕಿದ್ರೂ ಆಗುತ್ತೆ, ಹಾಕಲಿಲ್ಲ ಅಂದ್ರೆ ನಾವು ಒಂದೇ ಒಂದು ಸ್ಪೂನ್ ಅಂದರೆ ಒಂದೇ ಒಂದು ಸ್ಪೂನ್ ಹಾಕಿದೆ ಅಷ್ಟೇನೆ. ನೋಡಿ ರೆಡಿ ಆಗಿದೆ ಗೋಧಿ ಕಡೆ ರವೆ ಉಪ್ಪಿಟ್ಟು, ತುಂಬ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಗೋಧಿ ಕಡೆ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ತಿಂಡಿ ತಿಂದು ನಮ್ಮ ಅನಗಂಗೆ ಸ್ಕೂಲಿಗೂ ಕೂಡ ಬಿಟ್ಟು ಬಂದಿದ್ದಾಯ್ತು ಬಸ್ ಸ್ಟ್ಯಾಂಡ್ ಹತ್ರ. ನೋಡಿ ಯಾವ ರೀತಿ ಆಗಿದೆ. ಈಗೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಬ್ರೇಕ್ಫಾಸ್ಟ್ ಆಗೋ ತನಕ ಹಾಗೆ ಇರುತ್ತೆ ನಮ್ಮ ಮನೇಲಿ. ನೋಡಿ ಈಗ ಕಿಚನ್ ಕಟ್ಟೆ ಎಲ್ಲ ಒರೆಸ್ಕೊಂಡು ಹೂ ಕೂಡ ಒಣಸ್ಕೊಂಡಾಯ್ತು. ಇದು ನಮ್ಮ ಗೋಪಿನಾಥ ವೆಂಕಟರಮಣ ದೇವರಿಗೆ ನೋಡಿ ಹೂವಿನ ಮಾಲೆ ರೆಡಿ ಆಗಿದೆ. ನಿನ್ನೆ ನನ್ನ ಹಸ್ಬೆಂಡು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡು ಬಂದಿದ್ರು. ಸ್ವಲ್ಪ ಹಸಿ ಇದೆ, ಎರಡೂ ಹಸಿ ಇದೆ, ಬೆಳ್ಳುಳ್ಳಿನೂ ಹಸಿ ಇದೆ. ಅದು ಸ್ವಲ್ಪ ಬಿಸಿಲಿಗೆ ಒಣಗಿಸೋಣ ಅಂತ ತೊಗೊಂಡು ಹೋಗ್ತಾ ಇದ್ದೇನೆ. ಈರುಳ್ಳಿ ಯಾಕೋ ಈಗ ಒಂದು ಸ್ವಲ್ಪ ಸಿಪ್ಪೆ ಎಲ್ಲ ಕಪ್ಪಗೆ ಬರುತ್ತೆ ಅಲ್ವಾ. ನಮ್ಮನೇಲಂತೂ ಹಾಗೆ ಯಾವ ಈರುಳ್ಳಿ ತೊಗೊಂಡು ಬರಲಿ ಅದು ಸಿಪ್ಪೆ ತೆಗೆದು, ಮೊದಲೆಲ್ಲ ನಾವು ಸಿಪ್ಪೆ ತೆಗೆದು ಹಾಗೆ ಹೆಚ್ಕೊಳ್ತಿದ್ವಿ. ಈಗ ಹಾಗಲ್ಲ, ಸಿಪ್ಪೆ ತೆಗೆದು ಅದನ್ನ ತೊಳ್ಕೊಳ್ಬೇಕು, ಇಲ್ಲಾಂದರೆ ಕಪ್ಪಗೆ ಇರುತ್ತೆ. ಅದು ಯಾಕೋ ಗೊತ್ತಿಲ್ಲ, ಹಂಗಾಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ದಿನ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ತಕ್ಷಣ ಅಂದ್ಕೊಳ್ತೇನೆ ಇವತ್ತು ಏನು ಅಡುಗೆ ಮಾಡೋದು ಅಂತ ವಿಚಾರ ಮಾಡ್ತಿದ್ದೆ. ಆದರೆ ಇವತ್ತು ನಾನು ಏನು ವಿಚಾರ ಮಾಡಲೇ ಇಲ್ಲ, ಲೈವ್ ಹೋಗಿದ್ನಲ್ವ, ಸೊ ಹಾಗಾಗಿ ವಿಚಾರ ಮಾಡಲಿಲ್ಲ. ಈಗ ಬಂದೆ ನಾನು, ಈಗ ಬಂದು ಅನ್ನಕ್ಕೆ ಕೂಡ ಇಟ್ಕೊಂಡೆ ನೋಡಿ. ಇವತ್ತು ತುಂಬ ದಿನ ಆದ ನಂತರ ಕುಚ್ಚಲಕ್ಕಿ ಅನ್ನ ಮಾಡ್ತಾ ಇದ್ದೇನೆ. ಅನ್ನಕ್ಕೆ ಇಟ್ಕೊಂಡೆ. ಆಮೇಲೆ ಫ್ರಿಜ್ಜಲ್ಲಿ ನೋಡಿದೆ ಇಷ್ಟು ಮೂಲಂಗಿ ಇದೆ, ಇದ್ರ ಸಾಂಬಾರು ಮಾಡೋಣ ಅಂತೇಳಿ ಮೂಲಂಗಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡ್ತೇನೆ. ಮತ್ತು ಕ್ಯಾಪ್ಸಿಕಮ್ ಇದೆ, ಕ್ಯಾಪ್ಸಿಕಮಿಂದು ಗೊಜ್ಜು ಮಾಡ್ತೇನೆ. ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ, ಆದರೆ ಇಲ್ಲಾಂದರೆ ಇಲ್ಲ. ಇದೆಲ್ಲ ಕ್ಯಾಪ್ಸಿಕಮ್ ರೆಸಿಪಿ ಎಲ್ಲ ನಿಮಗೆ ನಾನು ಶಾರ್ಟ್ಸಲ್ಲೆಲ್ಲ ಮೊದಲೇ ಅಪ್ಲೋಡ್ ಮಾಡಿದ್ದೇನೆ. ಈಗ ಆದರೆ ಮಾಡ್ಕೊಳ್ತೇನೆ, ಶೇರ್ ಮಾಡ್ಕೊಳ್ತೇನೆ, ಇಲ್ಲಾಂದರೆ ಇಲ್ಲ. ಸೊ ಈಗ 11:30, ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಒಂದು 5 ನಿಮಿಷದ ಮೊದಲೇ ನಾನು ತೊಗರಿಬೇಳೆನ ನೆನೆಸಾಕಿದ್ದೆ. ಆ ತೊಗರಿಬೇಳೆ ಮತ್ತು ಮೂಲಂಗಿ ಎರಡೂ ಕೂಡ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಅದನ್ನ ಬೇಯಿಸ್ಕೊಳ್ತೀನಿ. ಈಗ ಒಂದು ಚೆನ್ನಾಗಿ ಬೇಯಬೇಕು, ಅದು ಬೇಳೆನೂ ಕೂಡ ಚೆನ್ನಾಗಿ ಬೇಯಬೇಕು. ಬೇಯಲಿಲ್ಲ ಅಂದರೆ ಸರಿ ಅನಿಸೋದಿಲ್ಲ, ಚಲೋ ಆಗೋದಿಲ್ಲ. ಹಾಗೆ ಮತ್ತೀಗ ಸಾಂಬಾರಿಗೆ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ತೇನೆ. ಮಸಾಲೆಗೆ ಕಾಯಿ ತುರಿ, ಮೆಣಸು, ಕೊತ್ತಂಬರಿ ಬೀಜ ಮತ್ತು ಅರಿಶಿನ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಇದನ್ನ ನೈಸಾಗಿ ರುಬ್ಕೊಂಡು ಬರೋಣ. ನೈಸ್ ಆಗಬೇಕು ಈ ಸಾಂಬಾರಿಗೆಲ್ಲನೂ. ನಾನಿವತ್ತು ಅಂದರೆ ಈರುಳ್ಳಿ ಹಾಕಿ ಮಾಡ್ತಾ ಇಲ್ಲ, ಒಗ್ಗರಣೆ ಹಾಕಿ ಮಾಡ್ತಾ ಇದ್ದೇನೆ. ಮಷೀನಿಗೆ ಬಟ್ಟೆ ಕೂಡ ಹಾಕಿದ್ದೆ, ಅದನ್ನು ತೆಗೆದುಕೊಂಡು ಈಗ ಹೊರಗಡೆ ಹಾಕೊಂಡು ಬರ್ತೇನೆ. ಟೈಮ್ ಆಗಿದೆ. ಅಂದರೆ ಡ್ರೈಯರಿಗೆ ಹಾಕಿದ ಮೇಲೆ ಅದು ಸ್ವಲ್ಪ ಬೇಗ ಒಣಗತ್ತೆ. ಆದರೂ ಕೂಡ ಮೋಡ ಗಿಡ ಆದರೆ ಅಷ್ಟು ಒಣಗೋದಿಲ್ಲ ಅಲ್ವಾ, ಹಾಗಾಗಿ ಹಾಕೊಂಡು ಬರ್ತೀನಿ. ಈಗ ಇಲ್ಲಿ ಒಂದೊಂದ್ಸಲ ಅಂದರೆ ಒಂದೊಂದು ಟೈಮಲ್ಲಿ ಬಿಸಿಲು ಬರುತ್ತೆ, ಒಂದೊಂದು ಟೈಮಲ್ಲಿ ಬಿಸಿಲು ಬರೋದಿಲ್ಲ. ಅಂದರೆ ಅದಕ್ಕೂ ಟೈಮಿಂಗ್ ಇದೆ. 12 ಗಂಟೆಯ ನಂತರನೇ ಈ ಕಡೆ ಬಿಸಿಲು ಬರುತ್ತೆ. ಹಾಗಾಗಿ ನೋಡ್ಕೊಂಡು ನಾನು ಬಟ್ಟೆ ಹಾಕ್ತೇನೆ. ಈಗ ಬಿಸಿಲಿದೆ, ಚೆನ್ನಾಗಿ ಬಿಸಿಲಿದೆ. ಒಂದು 4 ಗಂಟೆ ತನಕನೂ ಕರೆಕ್ಟಾಗಿ ಬಿಸಿಲಿರುತ್ತೆ. ಹಾಗೆ ಅಡುಗೆ ಮನೆಗೆ ಬಂದು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ಕ್ಯಾಪ್ಸಿಕಮ್ ಗೊಜ್ಜು ಮಾಡಬೇಕಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಆಮೇಲೆ ಹಿಂಗು, ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಮೆಂತ್ಯಕಾಳು ಅದನ್ನ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕೊಳ್ಬೇಕು. ಕರಿಬೇವು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಅಡುಗೆ ಮಾಡೋದು ಎಡಗೈಯಲ್ಲಿ ಮಾಡ್ದಂಗೆ ಕಾಣಿಸುತ್ತೆ. ಅದ್ರ ಕ್ಯಾಮರಾ ಸೆಟ್ಟಿಂಗ್ ಸ್ವಲ್ಪ ಚೇಂಜ್ ಆಗಿತ್ತು, ಹಾಗಾಗಿ ನಾನು ಇದು ನನ್ನ ಬಲಗೈಯಿಂದನೇ ಮಾಡೋದು. ಕ್ಯಾಪ್ಸಿಕಮ್ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೆ, ಅದನ್ನು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೇನೆ. ನೀರನ್ನು ಮಾತ್ರ ಸ್ವಲ್ಪ ನೋಡ್ಕೊಂಡು ಹಾಕಬೇಕು, ಯಾಕಂದ್ರೆ ತುಂಬಾ ತೆಳ್ಳಗೂ ಆಗಬಾರ್ದು, ತುಂಬಾ ದಪ್ಪನೂ ಆಗಬಾರ್ದು, ಒಂದು ರೀತಿಲಿ ಇರಬೇಕದು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಂಡು ಬೇಯಿಸ್ಕೊಂಡೆ. ಚೆನ್ನಾಗಿ ಫ್ರೈ ಆಗಬೇಕು, ಮೆತ್ತಗೆ ಆಗಬೇಕದು. ಹಾಗೆ ಮೂಲಂಗಿ ಮತ್ತು ತೊಗರಿಬೇಳೆ ಕೂಡ ಬೆಂದಿದೆ ಕುಕ್ಕರಲ್ಲಿ. ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡಿದೆ. ತುಂಬ ದಿನ ಆಗಿತ್ತು ಮೂಲಂಗಿ ಸಾಂಬಾರು ಮಾಡ್ದೇನೆ. ಮಸಾಲೆ ಕೂಡ ಆಗಿತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದಾಗ ಮಾಡಿಕೊಂಡೆ. ನಮ್ಮನೇಲಿ ತೆಳ್ಳಗಾದರೆ ಇಷ್ಟ ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ. ಸ್ವಲ್ಪ ದಪ್ಪನೇ ಇರಬೇಕು ಸಾರೆಲ್ಲ, ಹಾಗಾಗಿ ಸ್ವಲ್ಪ ದಪ್ಪನೇ ಇಡ್ತೇನೆ ನಾನು. ಮತ್ತು ಈ ಬೇಳೆ ಹಾಕಿ ಮಾಡೋ ಸಾಂಬಾರೆಲ್ಲ ಅದು ಹೊತ್ತಾಗ್ತಾದಂಗೆ ಸ್ವಲ್ಪ ದಪ್ಪ ಆಗ್ತದೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಇಟ್ಟರೆ ಆಮೇಲೆ ಸ್ವಲ್ಪ ದಪ್ಪ ಆಗ್ತದೆ. ಹಾಗಾಗಿ ನೋಡಿ ಈ ರೀತಿ ಇಷ್ಟು ತೆಳ್ಳಗೆ ಮಾಡಿಕೊಂಡೆ. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡೆ. ಯಾವಾಗಲೂ ನಮ್ಮ ಮನೇಲಿ ಮೂಲಂಗಿ ಸಾಂಬಾರಿಗೆ ಈರುಳ್ಳಿ ಹಾಕ್ತಿದ್ರು. ನಾನು ಇವತ್ತು ಈರುಳ್ಳಿ ಹಾಕ್ತೇನೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಒಗ್ಗರಣೆ ಹಾಕಿದೆ. ನೋಡಿ ಹೆಂಗಾಗಿದೆ ಅಂತೇಳಿ.
ಕ್ಯಾಪ್ಸಿಕಮ್ ಕೂಡ ಸ್ವಲ್ಪ ಮೆತ್ತಗಾಯಿತು. ಅದಕ್ಕೆ ಉಪ್ಪು ಹಾಕಿದೆ, ಸ್ವಲ್ಪ ತೆಳು ಬೆಲ್ಲ ಕೂಡ ಹಾಕ್ಕೊಂಡೆ, ಇದು ಕೋಕಮ್ಮು ಇದನ್ನು ಕೂಡ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ ಎಷ್ಟು ಬೇಕೋ ಅಷ್ಟು, ಅಂದರೆ ಇದು ಸಿಹಿ ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಈ ಗೊಜ್ಜು ಅಂತೂ ನಮಗೆ ತುಂಬ ಇಷ್ಟ ಎಲ್ರಿಗೂ. ಇದು 2 ದಿನ ಇಟ್ಟು ಕೂಡ ತಿನ್ಬೋದು. ಅದನ್ನು ನಾನು ಸ್ವಲ್ಪನೇ ಮಾಡಿದೆ ಇವತ್ತಿಗೆ, ಒಂದಿನಕ್ಕೆ ಸಾಕಾಗುವಷ್ಟು ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಹಾಗೆ ಚಿಕ್ಕು ಕೂಡ ಇದೆ, ಅದನ್ನು ಕೂಡ ಜ್ಯೂಸ್ ಮಾಡ್ಕೊಳ್ಬೇಕು ಈಗ. ಅಂದರೆ ಚಿಕ್ಕು ದಿನ ಹೋದಂಗೆ ಹಣ್ಣು ಆಗ್ತಾ ಇರುತ್ತಲ್ವ, ಅದು ತುಂಬ ಅಂದರೆ ಆಮೇಲೆ ಕೆಟ್ಟು ಹೋಗ್ತದೆ. ಹಾಗಾಗಿ ಜ್ಯೂಸ್ ಮಾಡಿಕೊಂಡ್ರೆ ಕುಡಿಲಿಕ್ಕಾಗುತ್ತೆ ಅಂಥೇಳಿ ಜ್ಯೂಸ್ ಮಾಡಿಕೊಂಡೆ. ಇದಕ್ಕೆ ಸ್ವಲ್ಪನೇ ಸಕ್ಕರೆ ಹಾಕಿದೆ. ನಾಳೆಯಿಂದ ನಾನು ಸಕ್ಕರೆ ಹಾಕಬಾರ್ದು ಅಂತ ಮನಸ್ಸಿಗೆ ಅಂದ್ಕೊಂಡಿದ್ದೇನೆ. ಈಗ ಊಟ ಕೂಡ ರೆಡಿ ಆಯಿತು ನೋಡಿ. ಸೌತೆಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಗೊಜ್ಜು, ಮಜ್ಜಿಗೆ ಮೆಣಸು, ಇದನ್ನೆಲ್ಲ ಊಟ ಮಾಡಿ ಆಯಿತು. ಸ್ವಲ್ಪ ನಿದ್ದೆನೂ ಮಾಡಿದೆ. ನಮ್ಮ ಮನೆಗೆ ಬರೋ ತನಕ 5 ಗಂಟೆವರೆಗೂ ನಿದ್ದೆ ಮಾಡಿಬಿಟ್ಟು 4 ಗಂಟೆಗೆ ನಿದ್ದೆ ಮಾಡಿದ್ದೆ. 4ರಿಂದ 5 ಗಂಟೆ, 1 ಗಂಟೆ, ಒಂದೊಂದು ದಿನ ನಿದ್ದೆನೇ ಬೀಳೋದಿಲ್ಲ. ಇವತ್ತು ತುಂಬ ಚೆನ್ನಾಗಿ ನಿದ್ದೆ ಬಂತು. ಎದ್ದು ಬಟ್ಟೆ ಎಲ್ಲ ಒಣ ಹಾಕಿದ್ನಲ್ವ, ಅದನ್ನೆಲ್ಲ ತಗೊಂಡು ಬರ್ತಾ ಇದ್ದೀನಿ ಈಗ. ಯಾಕಂದರೆ ಡ್ರೈಯರಿಗೆ ಹಾಕಿದ್ದು ಬೇಗ ಒಣಗುತ್ತೆ, ಇಲ್ಲ ಅಂದರೆ ಡ್ರೈಯರಿಗೆ ಹಾಕಲಿಲ್ಲ ಅಂದರೆ ಒಣಗೋದೇ ಇಲ್ಲ ಬಟ್ಟೆ. ಹಾಗೆ ಆರೆಂಜ್ ತಿಂತಾ ಇದ್ದೇನೆ ನೋಡಿ ಸಂಜೆ ಸ್ನ್ಯಾಕ್ಸಿಗೆ. ಮತ್ತೇನೋ ತಿನ್ನೋದಿಲ್ಲ, ಸ್ನ್ಯಾಕ್ಸ್ ಅಂದರೆ ಬೇರೆ ಏನೋ ತಿನ್ನೋದಿಲ್ಲ, ನಾನು ಫ್ರೂಟ್ಸ್ ಅಷ್ಟೇ ತಿಂತೇನೆ. ಚಿಕ್ಕು ಇದ್ರೆ ಚಿಕ್ಕು, ಆರೆಂಜ್ ಇದ್ರೆ ಆರೆಂಜ್, ಆ್ಯಪಲ್ ಇದ್ರೆ ಆ್ಯಪಲ್, ಏನು ಫ್ರೂಟ್ಸ್ ಇದೆ ಅದನ್ನೇ ತಿನ್ನೋದು. ಒಂದೊಂದ್ಸಲ ಮಾತ್ರ ಅಪರೂಪಕ್ಕೆ ಏನೋ ತಿನ್ಬೇಕಂದ್ರೆ ಮಾತ್ರ ತಿನ್ನೋದು. ಹಾಗೆ ಮುತ್ತು ಮಲ್ಲಿಗೆ ನೋಡಿ, ಮುತ್ತು ಮಲ್ಲಿಗೆದು ಮಾಲೆ ಕೂಡ ಆಯಿತು. ಇಷ್ಟೇ ಆಗುತ್ತೆ, ಹೆಚ್ಚೇನು ಮೊಕ್ಕೆ ಆಗೋದಿಲ್ಲಲ್ವಾ, ಹಾಗಾಗಿ ಸಣ್ಣನೇ ಆಗ್ತದೆ. ಮತ್ತೆ ಮೊಕ್ಕೆ ದಾಸವಾಳದೆಲ್ಲ ಮೊಕ್ಕೆ ನಾನು ಮೊದಲೇ ತಗೊಂಡು ಬಂದಿರ್ತೀನಿ. ಗುಡ್ ಈವ್ನಿಂಗ್. ನಾನೀಗ ಗೋಧಿ ಹಿಟ್ಟಿನ ದೋಸೆ ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಮ್ಮ ಮನೆಯಾಗ ಇವತ್ತು ಊಟ ಮಾಡೋದಿಲ್ಲ, ನನಗೆ ದೋಸೆ ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ಬೇಗ ಈಸಿ ಆಗುವಂಥ ದೋಸೆ ಅಂದರೆ ಗೋಧಿ ಹಿಟ್ಟಿನ ದೋಸೆ ಅಲ್ವಾ, ಹಾಗಾಗಿ ಗೋಧಿ ಹಿಟ್ಟಿನ ದೋಸೆ ಮಾಡ್ತಾ ಇದ್ದೇನೆ. ಅವಳಿಗೆ ಇಷ್ಟವಾದ ಸಾಂಬಾರು ಕೂಡ ಮಾಡಿದೆ, ಮೂಲಂಗಿ ಸಾಂಬಾರು ಅಂದರೆ ಅವಳಿಗೆ ಇಷ್ಟ. ಹಾಗಾಗಿ ಮೂಲಂಗಿ ಸಾಂಬಾರು ಕೂಡ ಇದೆ ಅವಳಿಗೆ. ಮತ್ತು ಚಟ್ನಿ ಏನು ಬೇಡ, ತುಪ್ಪ ಸ್ವಲ್ಪ ಕೊಟ್ಟರೆ ಸಾಕು. ತುಪ್ಪ ಮತ್ತು ಇದು ಸಾಂಬಾರು, ಮೂಲಂಗಿ ಸಾಂಬಾರು ತುಂಬ ಚೆನ್ನಾಗಿರ್ತದೆ. ನನಗೂ ಕೂಡ ದೋಸೆ ಆಗುತ್ತೆ, ಹಾಗಾಗಿ ನಾನು ದೋಸೆ ಮಾಡ್ತಾ ಇದ್ದೇನೆ. ಇವತ್ತು ಸ್ಕೂಲಿಂದ ಬಂದ ತಕ್ಷಣ ನನಗೆ ಮತ್ತು ಅನಗಂಗೆ ದೊಡ್ಡ ಜಗಳನೇ ಆಗೋಯ್ತು. ಯಾಕೆ ಗೊತ್ತಾ, ನಾನು ಅವಳು ಬರ್ತಾಳೆ ಅಂಥೇಳಿ ಚಿಕ್ಕು ಜ್ಯೂಸ್ ಮಾಡಿದ್ದೆ, ಅವಳಿಗೆ ಇಷ್ಟ ಅಂಥೇಳಿ. ಮತ್ತು ಚಿಕ್ಕೂ ಇದೆಯಲ್ವ ಮನೆಯಲ್ಲಿ, ಚಿಕ್ಕು ಜ್ಯೂಸ್ ಮಾಡಿಟ್ಟಿದ್ದೆ. ಮತ್ತು ಉಪ್ಪಿಟ್ಟು ಕೂಡ ಬೆಳಿಗ್ಗೆ ಮಾಡಿದ್ದು, ಗೋಧಿ ಕಡೆ ಉಪ್ಪಿಟ್ಟಿತ್ತು, ಅದನ್ನು ಕೂಡ ಬಿಸಿ ಮಾಡಿಟ್ಟಿದ್ದೆ. ಹಸುಕೊಂಡು ಬರ್ತಾಳೆ ತಿಂತಾಳೆ ಅಂಥೇಳಿ. ಇವಳು ಸ್ಕೂಲಿಂದ ಬರಬೇಕಿದ್ರೆ ನಮ್ಮ ಶಾಪಿಗೆ ಹೋಗಿ ಆರೆಂಜ್ ಮತ್ತು ಮಾಜಾ ತೊಗೊಂಡು ಬಂದಿದ್ದಾಳೆ. ಬಂದ ತಕ್ಷಣ ನಾನು ಅಂದೆ, ಮತ್ತು ಆರೆಂಜ್ ತಿಂದ್ರೆ ಅಡ್ಡಿಲ್ಲ, ಮಾಜಾ ಕುಡಿಬೇಡ, ನಾನು ಜ್ಯೂಸ್ ಮಾಡಿಟ್ಟಿದ್ದೆ, ಚಿಕ್ಕು ಜ್ಯೂಸ್ ಅಂತ ಹೇಳಿದೆ. ಅವಳು ಇಲ್ಲ, ನಾನು ಇದೇ ಜ್ಯೂಸ್ ಕುಡಿತೇನೆ ಅಂತೇಳಿ ಹಠ ಮಾಡಿದ್ಲು. ನನಗೆ ಸಿಟ್ಟು ಬಂದೋಯ್ತು. ಹಾಗಾಗಿ ನಾನು ಬೈದೆ ಅವಳಿಗೆ. ಬೈದ ತಕ್ಷಣ ಒಂದು ಅರ್ಧ ಗಂಟೆ ಆಯಿತು ಅವಳಿಗೆ ಸುಧಾರಿಸ್ಲಿಕ್ಕೆ. ಬೈದ ತಕ್ಷಣ ಅಳು ಬಂದುಬಿಡತ್ತೆ. ಏನು ಹೊಡಿಬೇಕಂತಿಲ್ಲ, ಏನು ಹೇಳಬೇಕಂತಿಲ್ಲ, ಎಷ್ಟು ಬೈದ್ರೆ ಸಾಕು ಅಳುನೇ ಅವಳು ಸ್ಟಾರ್ಟ್ ಆಗಿಬಿಡತ್ತೆ. ಕಡೆ ಸ್ವಲ್ಪ ಹೊತ್ತು ನಂತರ ಸಮಾಧಾನ ಆದ್ಲು, ನಾನು ಸಮಾಧಾನ ಮಾಡಿದೆ ಅವಳಿಗೆ. ಒಂದೊಂದ್ಸಲ ಹಾಗೆ ಆಗತ್ತೆ, ನನಗೆ ಅವಳಿಗೆ ಹಾಗೆ ಬರೋದಿಲ್ಲ, ಜಗಳ ಮಾಡ್ತಾನೆ ಇರ್ತೇವೆ ನಾವು. ಹಾಗೆ ಅಷ್ಟೇ ಪ್ರೀತಿನೂ ಕೂಡ ಇದೆ ಇಬ್ಬರಲ್ಲೂ ಕೂಡ. ದೋಸೆ ಮಾಡ್ತಾ ಇದ್ದೀನಿ ಈಗ. ಅನಗ ಜಾಯ್ತು ಕಾನಿಕ ಏಕ್ ದಿವು. ಹಾಂ, ನಮ್ಮದು ರಾತ್ರಿ ಊಟ ಎಲ್ಲ ಮುಗೀತು. ಈಗ ಪಾತ್ರೆಗಳನ್ನ ತೊಳ್ಕೊಳ್ತಾ ಇದ್ದೇನೆ. ನಮ್ಮ ಮನೆಯಾಗ ಏನೋ ಮಾತಾಡ್ತಾ ಇದ್ಲು, ಅವಳು ಬಂದು ಮಾತಾಡ್ತಾ ಇರ್ತಾಳೆ. ಹಾಗೆ ಮಾತಾಡ್ತಾ ಪಾತ್ರೆನ ತೊಳ್ಕೊಂಡ್ಬಿಟ್ಟೆ ನೋಡಿ. ಈ ರೀತಿ ಕಿಚನ್ ಕಟ್ಟೆ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡ್ಬಿಟ್ಟೆ. ಈಗ ಪಾತ್ರೆ ನೋಡಿ, ಇಷ್ಟು ಪಾತ್ರೆ ರಾತ್ರಿ. ಇದು ನೋಡಿ, ಇದು ಜೀರಿಗೆ ವಾಟರ್ ಮಾಡೋಣ ಅಂತ ಹೇಳಿ ರಾತ್ರಿಗೆ ನಮ್ಮ 3 ಜನಕ್ಕೂ ಆಗುತ್ತೆ ಅಂತೇಳಿ ಜೀರಿಗೆ ವಾಟರ್ ಮಾಡಿಕೊಂಡು ಕುಡ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ನಿನ್ನೆನೇ ಅನ್ನಾಗ ಹೇಳಿದ್ರು ಫ್ರೈಡ್ ರೈಸ್ ಮಾಡು ಅಂತ ಹೇಳಿ. ಒಂದು 5-6 ಟೊಮೆಟೊ ತಗೊಂಡೆ ನೋಡಿ. ದೊಡ್ಡ ಒಂದು 2 ದೊಡ್ಡ ಟೊಮೆಟೊ ಮತ್ತು ಚಿಕ್ಕ ಟೊಮೆಟೊ ಒಂದು 4 ಇತ್ತು. ಅದನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ತುಂಬ ಈಸಿ ಮಾಡೋದು, ಏನು ಕಷ್ಟ ಇಲ್ಲ, ಬೇಗ ಆಗುತ್ತೆ. ಹಾಗೆ ಮಿಕ್ಸರಿಗೆ ಹಾಕಿ ಬಂದೆ. ಹಾಗೆ ಸ್ವಲ್ಪ ಪ್ಯಾನಿಗೆ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ.
ಜೀರಿಗೆ, 1-2 ಸ್ಪೂನ್ ಜೀರಿಗೆ, ಕಡಲೆಬೇಳೆ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ, ಸ್ವಲ್ಪ ಕರಿಬೇವು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಈರುಳ್ಳಿನೂ ಕೂಡ ಹಾಕೊಂಡೆ. 3 ಈರುಳ್ಳಿ ತಗೊಂಡಿದ್ದೆ, ಮೀಡಿಯಂ ಸೈಜ್ 3 ಈರುಳ್ಳಿ. ಸ್ವಲ್ಪ ಕ್ವಾಂಟಿಟಿ ಹೆಚ್ಚೇ ಮಾಡ್ತೇನೆ, ನನಗೆ ಎಲ್ರಿಗೂ ಇಷ್ಟ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೀಗ ಬೆಳಿಗ್ಗೆ ಮಾಡ್ಕೊಂಡೆ, ಇದು ಫ್ರೆಶ್ ಆಗಿರುವಂಥ ಪೇಸ್ಟ್ ಇದು. ನಾನು ಹೆಚ್ಚಿನದಾಗಿ ಶಾಪಿಂದ ತರೋದಿಲ್ಲ, ಮನೇಲೇ ಮಾಡ್ಕೊಳ್ತೇನೆ ಪೇಸ್ಟು. ಅದು ಮಾಡಿಡೋದಿಲ್ಲ, ಯಾವಾಗ ಬೇಕಾವಾಗ ಅಷ್ಟೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಈ ರೀತಿ ಫ್ರೈ ಆಗಬೇಕು ನೋಡಿ, ಹಸಿ ವಾಸನೆ ಎಲ್ಲ ಇರಬಾರ್ದು. ಮತ್ತು ಈಗ ಟೊಮೆಟೊ ಪೇಸ್ಟ್ ಕೂಡ ಹಾಕೊಂಡೆ. ಇದು ಕೂಡ ಚೆನ್ನಾಗಿ ಬೇಯಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಟೊಮೆಟೊ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡೆ. ಸ್ವಲ್ಪ ಅರಿಶಿನ, ಇದು ಗರಂ ಮಸಾಲೆ ಪೌಡ್ರು, ಎವರೆಸ್ಟ್ ಅವ್ರದ್ದು ಗರಂ ಮಸಾಲೆ ಪೌಡ್ರ್ ಹಾಕೊಂಡೆ 1-2 ಸ್ಪೂನು. ಆಮೇಲೆ 1-2 ಸ್ಪೂನು ಅಷ್ಟು ಖಾರದ ಪೌಡ್ರ್ ಹಾಕೊಂಡೆ. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ರೆಸಿಪಿನ ಶೇರ್ ಮಾಡಿದ್ದೀನಲ್ವ, ಟ್ರೈ ಮಾಡಿ. ಹಾಗೆ ಒಂದು ಅರ್ಧ ಲಿಂಬೆಹಣ್ಣು ಕೂಡ ಹಿಂಡ್ಕೊಂಡೆ. ಹಾಗೆ ಅನ್ನ ಮೊದಲೇ ಮಾಡಿಟ್ಟಿದ್ದೆ. ಅನ್ನ ಏನಾಯ್ತು ಗೊತ್ತಾ, ಅನ್ನದ ಕತೆ, ಈ ಕಡೆ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ನಲ್ವ, ಈ ಕಡೆ ಅನ್ನ ಬೆಂದು ಹೋಗ್ಬಿಡ್ತು. ಈ ಹೆಚ್ಚಿಗೆ ಮುದ್ದೆ ಆದರೆ ಚೆನ್ನಾಗಿರೋದಿಲ್ಲ, ಆದರೆ ಇವತ್ತು ಹಾಗೆ ಆಯಿತು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿದೆ. ಫೈನಲಿ ಈ ರೀತಿ ಬಂದಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ 7:30. ನಾನು ಇವತ್ತು ವಾಕಿಂಗ್ ಕೂಡ ಹೋಗಲಿಲ್ಲ. ಯಾಕೆ ಗೊತ್ತಾ, ಟೊಮೆಟೊ ಬಾತ್ ಮಾಡಲಿಕ್ಕೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ಟೊಮೆಟೊ ಬಾತ್ ಕೂಡ ರೆಡಿ ಆಯಿತು ನೋಡಿ. ರುಚಿಕರವಾದ ಫ್ರೈಡ್ ರೈಸ್ ರೆಡಿ ಆಯಿತು ನೋಡಿ. ನಮ್ಮ ಅನಗಂಗೆ, ನಮ್ಮ ಹಸ್ಬೆಂಡಿಗೆ, ನನಗೆ ಎಲ್ರಿಗೂ ತುಂಬ ಇಷ್ಟ. ಹಾಯ್ ಫ್ರೆಂಡ್ಸ್, ನಾವಿಬ್ಬರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಈಗ. ಟೊಮೆಟೊ ರೈಸ್ ಅಥವಾ ಟೊಮೆಟೊ ಬಾತ್ ಏನಂತಲೂ ಹೇಳ್ಬೋದು. ಅನ್ನೋದೇವ ಖುಷಿ ಚೆನ್ನಾಗಿ ಆಗಿದೆ ಅಂತೆ, ನೋಡ್ತೇನೆ, ನಾನು ಟೇಸ್ಟ್ ಮಾಡ್ತೇನೆ. ಸೂಪರ್ ಆಗಿದೆ, ಸೂಪರ್. ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೇನೆ, ನೀವು ಕೂಡ ಟ್ರೈ ಮಾಡಿ. ಬಾಯ್. ಜೊತೆಗೆ ಇವತ್ತಿನ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.